ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ News18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಕೂದಲಾಗ್ಲಿ ಸ್ಕಿನ್ ಆಗಲಿ ಸಾಫ್ಟ್ ಆಗಿರಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ತುಂಬ ಟೆಕ್ಸ್ಚರ್ಡ್ ಆಗಿದ್ರೆ, ರಫ್ ಆಗಿದ್ರೆ ಸ್ಕಿನ್ ಆಗಲಿ ಕೂದಲಾಗಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಎಲ್ಲರೂ ನಮ್ಮ ಸ್ಕಿನ್ನು ಸಾಫ್ಟ್ ಆಗಿರಬೇಕು, ನಮ್ಮ ಕೂದಲು ಸಾಫ್ಟ್ ಆಗಿರ್ಬೇಕಂತ ಆಸೆ ಪಡೋರೇ ಇರ್ತಾರೆ. ಆದರೆ ಕೆಲವ್ರಿಗೆ ಪಿಂಪಲ್ ಸಮಸ್ಯೆಯಿಂದ ಸ್ಕಿನ್ ತುಂಬ ಒರಟಾಗುತ್ತೆ, ಮುಟ್ಟಿದ್ರೆ ಸಾಕು ತುಂಬ ರಫ್ ಅಂತ ಅನಿಸುತ್ತೆ. ಅಥವಾ ಇನ್ನು ಕೆಲವ್ರಿಗೆ ಡ್ರೈ ಸ್ಕಿನ್ ಇದ್ರೂ ಕೂಡ ಅಷ್ಟೇ ರಫ್ ಆಗಿ ಫೀಲ್ ಆಗುತ್ತೆ. ಹಾಗೆ ಕೂದಲು ಕೂಡ ಈ ಚಳಿಯಲ್ಲಿ ಡ್ಯಾಮೇಜ್ ಆಗೋದ್ರಿಂದ ಅಥವಾ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ತುಂಬ ರಫ್ ಆಗಿ ಫೀಲ್ ಆಗುತ್ತೆ, ಕೂದಲನ್ನ ಮುಟ್ಟೋಕೆ ಆಗಲ್ಲ, ಅಷ್ಟು ರಫ್ ಅನಿಸುತ್ತೆ. ಆದರೆ ಅದಕ್ಕೆ ಏನು ಮಾಡಬೇಕು? ಕಂಡೀಷ್ನರ್ ಹಾಕಿದ್ರೂ ಕೂಡ ಕೂದಲು ಇಷ್ಟೇ ರಫ್ ಆಗಿರುತ್ತೆ, ಅಥವಾ ಕಂಡೀಷ್ನರ್ ಹಾಕಿನೂ ಕೂಡ ಕೂದಲು ತುಂಬ ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇದೆ, ರಫ್ ಅನಿಸ್ತಾ ಇದೆ, ಸಾಫ್ಟ್ ಅನಿಸ್ತಾ ಇಲ್ಲ ಅಂತ ಕೇಳಿದ್ರೆ, ಜೊತೆಗೆ ಕ್ರೀಮ್ ಹಾಕಿದ್ರೂ ಕೂಡ ಮುಖ ತುಂಬ ರಫ್ ಅನಿಸುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಒಂದು ತುಂಬ ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ. ತುಂಬ ಕೈಗೆಟ್ಕುವಂಥ ಬೆಲೆಯಲ್ಲಿ ನೀವು ಮಾಡ್ಕೊಳ್ಬಹುದಾಗಿರುವಂಥ ಸೊಲ್ಯೂಷನ್ ಇದು. ಅದೇನೂ ಇಲ್ಲ, ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಏನು ಕರಿತೀವಿ, ಈ ಅಗಸೆ ಬೀಜನ ಬಳಸ್ಕೊಂಡು ನಿಮ್ಮ ಸ್ಕಿನ್ ಹಾಗೂ ನಿಮ್ಮ ಹೇರನ್ನು ಸಖತ್ ಸಾಫ್ಟ್ ಆಗಿ ನೀವು ಮಾಡ್ಕೋಬೋದು. ತುಂಬ ಈಸಿ ಆ್ಯಂಡ್ ತುಂಬ ಎಫೆಕ್ಟಿವ್ ಮೆಥಡ್ ಇದು. ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ತುಂಬ ಒಳ್ಳೆ ರಿಚ್ ಪ್ರೋಟೀನ್ ಇರುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಥರನೂ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಕೇಳಿದ್ರೆ, ಅಗಸೆ ಬೀಜನ 1 ಅಥವಾ 2 ಸ್ಪೂನ್ ಅಷ್ಟು ತೊಗೊಂಡು ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಜೆಲ್ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಅದು ಒಂದು ಜೆಲ್ ಫಾರ್ಮೆಟ್ ಬರುತ್ತೆ. ಆ ಜೆಲ್ಲನ್ನು ನೀವು ಶೋಧಿಸ್ಕೋಬೇಕು. ಅಂದರೆ ಬೀಜ ಸಪ್ರೇಟ್, ಜೆಲ್ ಸಪ್ರೇಟ್ ಮಾಡಿ, ಆ ಜೆಲ್ ಏನಿರುತ್ತೆ, ಆ ಮಿಶ್ರಣ ಏನಿರುತ್ತೆ ಅದನ್ನು ನೀವು ಫೇಸಿಗೆ ಹಚ್ಕೋಬೋದು. ಜೊತೆಗೆ ಶಾಂಪೂ ಜೊತೆ ಮಿಕ್ಸ್ ಮಾಡಿ ಹೇರ್ ವಾಶ್ ಕೂಡ ಮಾಡ್ಬೋದು, ಅಥವಾ ಹೇರ್ ಕಂಡೀಷ್ನರ್ ಆಗಿ ಕೂಡ ಅದನ್ನು ಯೂಸ್ ಮಾಡ್ಬೋದು. ನೀವು ಒಂದು ಸತಿ ಇದನ್ನು ಯೂಸ್ ಮಾಡಿ ನೋಡಿದ್ರೆ ಸಾಕು, ನೆಕ್ಸ್ಟ್ ಟೈಮ್ ಅಂದರೆ ಹೇರ್ ವಾಶ್ ಆಗಿದ ಕೂಡಲೇ ನಿಮ್ಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬ ಸಾಫ್ಟಾಗಿ ಕೂದಲು ಚೆನ್ನಾಗಿರುತ್ತೆ. ಹಾಗೆ ಫೇಸಿಗೂ ಕೂಡ ಅಂದರೆ ಸ್ವಲ್ಪ ಹೊತ್ತು ಹಚ್ಚಿ ಅದನ್ನು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ಹಾಗೂ ಹೇರ್ ಎರಡೂ ಕೂಡ ತುಂಬ ಸಾಫ್ಟಾಗಿ ಬೇಬಿ ಸ್ಕಿನ್ ಥರ, ಬೇಬಿ ಹೇರ್ ಥರ ಫೀಲ್ ಆಗುತ್ತೆ. ಅಷ್ಟು ಸಾಫ್ಟ್ ಮತ್ತು ಗ್ಲೋಯಿಂಗ್ ಆಗಿ ಕೂಡ ಇರುತ್ತೆ. ನೀವು ಇದನ್ನು ಫೇಸ್ ವಾಶ್ ರೂಪದಲ್ಲೂ ಕೂಡ ಬಳಸ್ಬೋದು. ಇತ್ತೀಚೆಗೆ ಮಾರ್ಕೆಟ್ಗಳಲ್ಲಿ ಅಗಸೆ ಬೀಜನ ಬಳಸಿ ಸುಮಾರಷ್ಟು ಕ್ರೀಮು, ಫೇಸ್ ವಾಶ್ ಎಲ್ಲ ಬಂದಿದೆ, ಅದನ್ನು ಟ್ರೈ ಮಾಡಬಹುದು. ಆದರೆ ಅದಕ್ಕಿಂತ ಎಫೆಕ್ಟಿವ್ ಅಂದರೆ ನೀವು ಮನೇಲೇ ಮಾಡ್ಕೊಳ್ಳುವಂಥ ಈ ಜೆಲ್ ಫಾರ್ಮೆಟಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಬೇಗ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸಿಗೋವಂಥ ಕ್ರೀಮ್ಗಳಲ್ಲಿ, ಫೇಸ್ ವಾಶ್ಗಳಲ್ಲಿ ಅಗಸೆ ಬೀಜದ ಕಂಟೆಂಟ್ ಸ್ವಲ್ಪ ಇರುತ್ತೆ, ಅಂದರೆ 5% ಮಾತ್ರ ಯೂಸ್ ಮಾಡ್ತಾರೆ, ಮಿಕ್ಕಿದೆಲ್ಲ ಕೆಮಿಕಲ್ಸೇ ಇರುತ್ತೆ, ಪ್ರಿಸರ್ವೇಟಿವ್ಸೇ ಇರುತ್ತೆ. ಆದರೆ ನೀವು ಮನೇಲೇ ಮಾಡ್ಕೊಳ್ಳೋದು ಹೆಚ್ಚು ದಿನ ಯೂಸ್ ಮಾಡೋಕ್ಕಾಗದೇ ಇರ್ಬೋದು, ಬಹಳ ಬೇಗ ಅದು ಕೆಡಬಹುದು. ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು 1 ವಾರದ ತನಕ ಅದನ್ನು ಇಟ್ಕೋಬೋದು. ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಬಹಳ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಹಚ್ಚಿದ ನೆಕ್ಸ್ಟ್ ಇಮಿಡಿಯೇಟ್ ಸೆಕೆಂಡಲ್ಲೇ ನಿಮಗೆ ಸಾಫ್ಟ್ ಆಗಿರೋದು ಕಂಡು ಬರುತ್ತೆ. ಕೂದಲು ಅಷ್ಟೇ, ಸ್ಕಿನ್ ಕೂಡ ಅಷ್ಟೇ. ಒಂದ್ಸತಿ ಇದನ್ನು ನೀವು ಟ್ರೈ ಮಾಡಿ ನೋಡಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.